ಈಗ ಕೆಲವೊಂದಷ್ಟು ಸೀನ್ಸ್ಗಳು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸಾಕಷ್ಟು ಎಮೋಷನಲ್ ರೋಲರ್ ಕೋಸ್ಟರ್ ಅದು. ಯಾಕೆಂದ್ರೆ ಅವ್ರು ಕೊಲ್ತಾ ಇರ್ತಾರೆ ವಿಲನ್ನ, ಜೊತೆಗೆ ಜೊಲ್ದೆಲ್ಲ ಸುರಿತಾ ಇರುತ್ತೆ ಬಾಯಿಂದ, ಜೊತೆಗೆ ತಡೆಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ ದೊಡ್ಡಣ್ಣ ಎಲ್ಲ. ಒಂಥರ ಕೆಯೋಸ್ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ. ಜೊತೆಗೆ ಕಣ್ಣು ಕೂಡ ಹಂಗೆ ಕಣ್ಗುಡ್ಡೆ ಮೇಲಿರಬೇಕು, ಅಂದ್ರೆ ಎಲ್ಲೂ ಅದನ್ನು ಅವ್ರು ಮಿಸ್ ಮಾಡೋ ಹಾಗೆ ಇಲ್ಲ. ಅದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಆಶ್ಚರ್ಯ ಅಂದ್ರೆ ಆ ಇಡೀ ಸೀನ್ ರಿಯಲಿಸ್ಟಿಕ್ ಆಗಿ ಮಾಡಿದ್ರು. ಅಲ್ಲಿ ಕಟ್ಟೆ ಒಳಗ್ ಗ್ಯಾಪ್ ಇಲ್ಲ. ಅಂದ್ರೆ ಕ್ಯಾಮ್ರಾ ಕ್ರೇನ್ ಅಲ್ಲಿ ಇಟ್ಬಿಟ್ಟಿದೀವಿ, ಒಂದೇ ಶಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಯಾಕಂದ್ರೆ ಅಲ್ಲಿ ಗ್ಯಾಪ್ ಕೊಟ್ಬಿಟ್ರೆ ಬೇರೆ ಸಿಚುವೇಶನ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ಕ್ರೌಡ್, ಸುತ್ತ ಕ್ರೌಡ್ ಇದೆ, ಉಮಾಶ್ರೀ ಅವ್ರು ಕಿರ್ಸ್ತಾ ಇದ್ದಾರೆ, ಮೇಲ್ಗಡೆ ಕ್ಯಾಮ್ರಾ ಇದೆ, ಇವರು ಹನುಮಂತೇಗೌಡರನ್ನ ಕತ್ತಲ್ಲಿ ಹಿಡ್ಕೊಂಡಿದ್ದಾರೆ. ಈ ಬ್ಲಡ್ ಕಂಟಿನ್ಯೂಟಿ ಎಲ್ಲ ಬರ್ಬೇಕು, ಈ ಬ್ಲಡ್ ಹಾಕಕ್ಕಷ್ಟೇ ಗ್ಯಾಪ್ ಕೊಟ್ಟಿರೋದು. ಇವ್ರು ಸ್ಟ್ರಗಲ್ ಮಾಡ್ತಾ ಇದಾರೆ, ಕಣ್ಣು ಬಾಯಲ್ಲೆಲ್ಲ ಜೊಲ್ಲು ಒರಿಜಿನಲ್ ಆಗಿ ಬರ್ತಾ ಇದೆ. ಇದೇನು ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಗ್ಲಿಸರಿನ್ ಹಾಕೋದಾಗ್ಲಿ, ಸ್ಪ್ರೇ ಮಾಡೋದಾಗ್ಲಿ ಆತರ ಏನಿಲ್ಲ. ಈ ಸ್ಟ್ರಗ್ಲಿಂಗ್ ಒರಿಜಿನಲ್ ಆಗೇ ಎಷ್ಟು ಕಡಿಮೆ ಅಂದ್ರೆ ಅಷ್ಟು ಶಾರ್ಟ್ ಎಷ್ಟು ಡ್ಯೂರೇಷನ್ ಇದೋ ಅಷ್ಟು ಡ್ಯೂರೇಷನ್ ಸ್ಟ್ರಗಲ್ ಮಾಡಿದ್ರು. ಇವಾಗ ಕ್ಯಾಮರಾ ಟೆಕ್ನಿಕಲ್ ಬಹಳ ಚೆನ್ನಾಗಿ ವಿಜುವಲೈಸೇಷನ್ ಬಂದಿದೆ. ಅಲ್ಲಿ ಇದು ಕಾಂಬಿನೇಷನ್ ಶಾರ್ಟ್ಸ್ ಅಷ್ಟೇ, ನಾವು ಕಟ್ ಶಾರ್ಟ್ ತಗೊಂಡಿಲ್ಲ. ಉಮಾಶ್ರೀ ಅವರು ಒಂದ್ ಕಡೆ ಕಿರಿಸ್ತಾ ಇದಾರೆ, ಅದೇ ಕ್ಯಾಮ್ರಾನ ಅಲ್ಲೂ ಇಲ್ಲೂ ಮಾಡಿ ಆಮೇಲೆ ಎಡಿಟ್ ಮಾಡ್ಕೊಂಡಿರೋದು. ಅಷ್ಟೊಂದು ಕಂಟಿನ್ಯೂಟಿ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು. ಮತ್ತೆ ಆ ಶಾರ್ಟ್ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಹೋಗಿ ಸೈಡ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಸಮಾಧಾನ ಮಾಡಕ್ಕೆ ಅವ್ರು ಉಮಾಶ್ರೀ ಅವರು ಕಣ್ಣಿಗೆ ಏನಾದ್ರು ಆದ್ರೆ ಇವರೇ ಬಟ್ಟೆಯಲ್ಲಿ ನೀರು ಇಡೋದು, ಉಮಾಶ್ರೀ ಅವರೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡೋದು. ನಮ್ಗೇನಾದ್ರು ನಮ್ ನೆಕ್ಸ್ಟ್ ಶಾರ್ಟ್ ನಮ್ದು ಬೇರೆ ಶಾರ್ಟ್ ಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇವರು ಶಾರ್ಟ್ ಅಲ್ಲಿ ಏನ್ ಟೈರ್ಡ್ ಆದ್ರು ಇಮಿಡಿಯೇಟ್ ಆಗಿ ಅಮ್ಮನ ತರ ಹೋಗಿ ಉಮಾಶ್ರೀ ಅವರು ತೊಡೆ ಮೇಲೆ ಇದು ತಲೆ ಇಡ್ಸ್ಬಿಟ್ಟು ಕಣ್ಣಿಗೆ ನೀರ್ ಹಾಕಿ ಎಲ್ಲ ಅವರೇ ಟ್ರೀಟ್ಮೆಂಟ್ ಮಾಡೋ ಒಂದು ಇದು ನರ್ಸಿಂಗ್ ಮಾಡ್ತಾ ಇದ್ರು. ಅಂದ್ರೆ ಈಗೆಲ್ಲ ಟೆಕ್ನಾಲಜಿ ಇದೆ, ಏನೋ VFX ಮಾಡಿ ಏನೇನೋ ಮಾಡ್ಬಿಡ್ಬೋದು. ಆಕ್ಚುಲಿ ಆಗ್ಲೂ ಮಾಡ್ಬೋದಿತ್ತು. ಆಗ್ಲೂ VFX ಎಲ್ಲ ಲೆನ್ಸ್ ಹಾಕೊಂಡ್ ಮಾಡ್ಬೋದಿತ್ತು. ಈ ಒರಿಜಿನಾಲಿಟಿ ಬರಲ್ಲ ಅಂತ ಹೇಳ್ಬಿಟ್ಟು, ಆ ಎಕ್ಸ್ಪ್ರೆಷನ್ ಬರಲ್ಲ. ಈಗ ಲೆನ್ಸ್ ಹಾಕೊಂಡ್ರೆ ನಾರ್ಮಲ್ ಆಗಿ ನಾವ್ ಇರ್ತೀವಿ, ಇದು ಎಕ್ಸ್ಪ್ರೆಷನ್ ಕಣ್ಣು ಎತ್ತಿದ್ರೇನೆ ಹಿಂಗೆ ಮಾಡಿದಾಗ ಹಿಂಗೆ ಆ ಎಕ್ಸ್ಪ್ರೆಷನ್ ಬರೋದು ನಿಮ್ಗೆ. ಅಲ್ಲ, ಅದಕ್ಕೆ ದರ್ಶನ್ ಅವರು ಅಂದ್ರೆ ಒಪ್ಕೊಂಡ್ರ? ಅದಕ್ಕೆ ಅವ್ರೇನಾದ್ರು ಹೇಳಿದ್ರ ಬೇರೆ ಆಲ್ಟರ್ನೇಟ್ ಏನಾದ್ರು ಮಾಡ್ಬೋದು ಅಂತ ಕೇಳಿದ್ರೆ ರೆಡಿ ಅಂತ ಹೇಳಿದ್ರು. ನಮ್ಗೆ ಅವ್ರು ಕಣ್ಣು ಮೇಲೆ ಎತ್ತಾರ ಇಲ್ವಾ ಅನ್ನೋದು ಡೌಟ್ ಇತ್ತು. ಅವಾಗ ನಾವು ರಿಹರ್ಸಲ್ ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟ್ ಮಾಡಿದಾಗ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಬೇರೆ ಆಲ್ಟರ್ನೇಟ್ ಏನು ಬೇಡ ಅಂತಾನೆ ಹೇಳಿದ್ರು ಅವರು. ಓನ್ಲಿ ಮೇಕಪ್ ಅಷ್ಟೇ. ಮೇಕಪ್ ಅಲ್ಲಿ ಸ್ವಲ್ಪ ಇಲ್ಲಿ ಡಾರ್ಕ್ ಮಾಡಿ ಮಾಡಿದ್ವಿ. ಹೇರ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಹೇರ್ ಸ್ಟೈಲ್ ಒರಿಜಿನಲ್ ನಮ್ಮ ಪಾಂಡವಪುರದ ಹತ್ರ ಒಂದು ಉಕ್ಕಡ ಆರತಿ ಉಕ್ಕಡ ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಒಂದು ಪೆಟ್ಟಿಗೆ ಕಟಿಂಗ್ ಶಾಪ್. ನಾವ್ ಹೇಳುದು ಎಲ್ಲೂ ದೊಡ್ಡ ಏನದು ಸೆಲೂನ್ಗೆಲ್ಲ ಹೋಗಿ ಕಟಿಂಗ್ ಮಾಡೋದ್ ಬೇಡ, ನಮ್ ಮೇಕಪ್ ಆರ್ಟಿಸ್ಟ್ ಕೈಲೂ ಕಟಿಂಗ್ ಮಾಡ್ಸೋದ್ ಬೇಡ, ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಹಳ್ಳಿ ಕಡೆ ಇರ್ತಾರಲ್ಲ ಅಂತವ್ರ ಕೈಲೇ ಮಾಡ್ಸೋಣ ಅಂತ. ಅವ್ರಿಗೂ ಅದು ಇಷ್ಟ ಆಗಿತ್ತು. ಹೋಗಿ ಆ ಹಳ್ಳಿಯವನ ಹತ್ರ ಹೋಗಿ ಆ ಪೆಟ್ಟಿಗೆ ಒಳಗಡೆ ಕೂರಿಸಿದ್ವಿ. ಅಲ್ಲಿ ಅವನದು ಏನಿದೆ ಮೆಷಿನರೀಸ್, ಅವನದು ಹಳೆ ಕತ್ರಿ ಹಳೆ ಇದು ಹಾಕೊಂಡು ಅವ್ನ್ ಕಟ್ ಮಾಡ್ದ, ಅದೇ ಶೇಪ್ ಬಂತು. ಈಗ ಆ ಕಟಿಂಗ್ ಅವ್ನ್ ಫೇಮಸ್. ಈಗ ಅಲ್ಲಿ ದರ್ಶನ್ ಕಟಿಂಗ್ ಮಾಡಿರೋ ಇವರು ಅಂತ ಹೇಳಿ ಅಲ್ಲಿ ಫೇಮಸ್. ಈಗ ಆರತಿ ಕಡೆ ಟೆಂಪಲ್ ಮುಂದೆನೆ ಇದ್ದಿದ್ದು ಚಿಕ್ಕ ಪೆಟ್ಟಿಗೆ ಅಂಗಡಿ. ಸಂಜಯ್ ಅವರು ಆಕ್ಚುಲಿ ಅದೇ ನಮ್ಮ ಪ್ರೀತಿಯ ರಾಮು. ಈಗ ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಇನ್ಫ್ಯಾಕ್ಟ್ ಟಿವಿಲಿ ಬಂದಾಗ ಎಷ್ಟೊಂದು ಜನ ಅಂದ್ರೆ ಹಿರಿಯರು ಎಸ್ಪೆಷಲಿ ಲೇಡೀಸ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದು. ನೀವೇನಂದ್ರೆ ಒಂದೇ ಸಿನಿಮಾಗೆ ಸೀಮಿತರಾಗ್ಬಿಟ್ರೆ ಅಥವಾ ನಿಮ್ ಹಿನ್ನೆಲೆ ಮತ್ತೆ ನೀವು ಬೇರೆ ಯಾವ್ದೆಲ್ಲ ಸಿನಿಮಾಗಳನ್ನ ಮಾಡಿದ್ರಿ ಅಂತ? ಇಲ್ಲ, ನಾನು ಪ್ರಯತ್ನ ಮಾಡಿದೆ, ಬಟ್ ನನ್ನ ಹತ್ರ ಬಂದವರೆಲ್ಲ ಜಾಸ್ತಿ ದರ್ಶನ್ ಡೇಟ್ ಕೇಳ್ಕೊಂಡೆ ಬಂದವರು. ತುಂಬಾ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಬಂದವ್ರು ದರ್ಶನ್ ಪಿಕ್ಚರ್ ನೆಕ್ಸ್ಟ್ ಮಾಡೋಣ ದರ್ಶನ್ ಹತ್ರ ಕೇಳಿ. ನನಗೆ ದರ್ಶನ್ ಅವ್ರು ಡೇಟ್ ಕೊಟ್ಟಿದ್ರು, 1-2 ಸಲ ಡೇಟ್ ಕೊಟ್ಟಿದ್ರು. ಅದು ಪ್ರೊಡಕ್ಷನ್ ಸೈಡ್ ಇಂದ ಕರೆಕ್ಟ್ ಆಗಿ ಸಪೋರ್ಟಿವ್ ಆಗಿರ್ಲಿಲ್ಲ, ಹಂಗೆ ಡ್ರಾಪ್ ಆಗ್ತಾ ಹೋಯ್ತು. ಅದಾದ್ಮೇಲೆ ಶಿವಣ್ಣಂದು ಈ ತರ ಒಬ್ಬೊಬ್ರು ಆರ್ಟಿಸ್ಟ್ಗಳು ಡೇಟ್ಗೋಸ್ಕರ ಹೋಗಿದ್ವಿ. ಮತ್ ನನಗೆ ಯಾಕೋ ಇಂಡಸ್ಟ್ರಿನೇ ಬೇಜಾರಾಗ್ಬಿಡ್ತು, ಸಾಕು ಅನ್ನೋ ತರ ಮನ್ಸಲ್ಲ ಅನ್ನಿಸ್ತು.